ವೀಕ್ಷಕರೇ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ. ಯಾಕಂತಂದ್ರೆ ಇಲ್ಲಿ ಸ್ವತಃ ಸಿದ್ದರಾಮಯ್ಯನವರೇ ಇಲ್ಲಿ ಒಂದು ಅಫಿಷಿಯಲ್ ಆಗಿ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿದ್ದಾರೆ. ಈ 7 ಜಿಲ್ಲೆಗಳಿಗೆ ಇದಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣ ಹಾಕಿದಾರಂತೆ. ಹೌದು, ತುಂಬಾನೇ ಹಣ ಹಾಕಿದ್ದಾರೆ ಅಂತ ಇವರು ಹೇಳಿದ್ದಾರೆ. ಈ 7 ಜಿಲ್ಲೆಗೂ ಕೂಡ ಹಾಕಿದಾರಂತೆ. ಹಾಗಾದ್ರೆ ಉಳಿದಿರುವಂತಹ ಜಿಲ್ಲೆಗಳಿಗೆ ಯಾಕೆ ಹಣ ಹಾಕಿಲ್ಲ, ಮತ್ತೆ ಈ 7 ಜಿಲ್ಲೆಗಳಿಗೆ ಎಷ್ಟೊಂದು ಹಣವನ್ನ ಹಾಕಿದ್ದಾರೆ ಅಂತಂದ್ರೆ ಅದರ ಒಂದು ಲೈವ್ ಪ್ರೂಫ್ ಮಾಹಿತಿಯನ್ನು ಕೂಡ ನಾನು ನಿಮಗೆ ಒಂದು ಸ್ಕ್ರೀನ್ ಶಾಟ್ ಅನ್ನ ಈ ವಿಡಿಯೋದಲ್ಲಿ ಹಾಕ್ತಾನೆ. ವೀಕ್ಷಕರೇ, ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ಕೂಡ ನೀವು ನೋಡಿ. ಹಾಗೆ ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಕೂಡ ಮಾಡಬಹುದಾಗಿರುತ್ತೆ. ಸ್ನೇಹಿತರೆ, ಹಾಗಾದ್ರೆ ಬನ್ನಿ, ಇಲ್ಲಿ ಸಿದ್ದರಾಮಯ್ಯನವರೇ ಸ್ವತಃ ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹೌದು, ಅವರು ಅಫಿಷಿಯಲ್ ಆಗಿ ಒಂದು ಟ್ವೀಟ್ ಅನ್ನ ಮಾಡೋದ್ರ ಮುಖಾಂತರ ಈ ಮಾಹಿತಿಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಉಳಿದಿರುವಂತಹ ಜಿಲ್ಲೆಗಳಿಗೆ ಯಾಕೆ ಬಂದಿಲ್ಲ ಗೃಹಲಕ್ಷ್ಮಿ? ಸೊ ಇವಿಷ್ಟು ಜಿಲ್ಲೆಗಳಿಗಾದ್ರೂ ಬಂದಿದ್ದೇನಾ ಇಲ್ವಾ ಅಂತ ನೀವು ಕೂಡ ಕಾಮೆಂಟ್ ಮುಖಾಂತರ ತಿಳಿಸಬಹುದು. ಸೊ ನಿಮ್ಮ ಜಿಲ್ಲೆಯ ಒಂದು ಲಿಸ್ಟ್ ಕೂಡ ಈ ಒಂದು ನಾನು ಹೇಳ್ತೇನೆ ಇವಾಗ, ಈ ಒಂದು ಜಿಲ್ಲೆಗಳ ಲಿಸ್ಟ್ ಅಲ್ಲಿ ಇತ್ತು ಅಂತಂದ್ರೆ ಸೊ ನೀವು ಹೇಳಿ, ಸರ್ ನಾವು ಕೂಡ ಈ ಜಿಲ್ಲೆಯವರೇ, ನಮಗೆ ಹಣ ಬಂದಿದ್ರೆ ಬಂದಿದೆ ಅಂತ ಹೇಳಿ, ಬಂದಿಲ್ಲ ಅಂತಂದ್ರೆ ಬಂದಿಲ್ಲ ಅಂತಾನೆ ಹೇಳಿ. ಹಾಗಾದ್ರೆ ಬನ್ನಿ, ಈ ಒಂದು ಜಿಲ್ಲೆಗಳು ಯಾವುವು ಅನ್ನೋದ್ರ ಮುಖಾಂತರ ನಾನು ಈ ವಿಡಿಯೋನ ಇವಾಗ ಶುರು ಮಾಡ್ತೇನೆ. ಸ್ನೇಹಿತರೆ, ನಾನು ಮತ್ತೊಮ್ಮೆ ಹೇಳ್ತೇನೆ, ಈ ವಿಡಿಯೋನ ಕೊನೆ ತನಕ ನೀವು ನೋಡಿ. ಹಾಗೂ ಏನೇ ಡೌಟ್ ಇದ್ರೂ ಕೂಡ ನೀವು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಕೂಡ ಮಾಡಬಹುದು. ಹೌದು ಸ್ನೇಹಿತರೆ, ಪ್ರತಿ ತಿಂಗಳು ಕೂಡ ಮನೆಯ ಒಡೆತಿಯರಿಗೆ ಅಂತಂದ್ರೆ ಗೃಹಲಕ್ಷ್ಮಿಯರಿಗೆ ಈ 2,000 ರೂಪಾಯಿ ಹಣವನ್ನ ನಾವು ಇದುವರೆಗೂ ಕೂಡ ಹಾಕಿದ್ದೇವೆ. ಆದರೆ ಈ ಜಿಲ್ಲೆಗಳಿಗೆ ಹಾಕಿದ್ದೇವೆ ಅಥವಾ ಬೇರೆ ಯಾವ ಒಂದು ಜಿಲ್ಲೆಗಳಿಗೆ ಹಾಕಿದ್ದೇವೆ, ಸೊ ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಸೊ ವೀಕ್ಷಕರೇ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೋಡಿ, ನಾನು ನಿಮಗೆ ಒಂದು ರಿಕ್ವೆಸ್ಟ್ ಅನ್ನ ಹೇಳ್ತಾನೆ. ನೋಡಿ, ನೀವೇನಾದ್ರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನ ಆಲ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಇವರು ಗ್ಯಾರಂಟಿ ಸರ್ಕಾರ ಅಂತ ಹಾಕಿದ್ದಾರೆ. ಸೊ ಇದೊಂದು ಸ್ಕ್ರೀನ್ ಶಾಟ್ ಅನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತೇನೆ. ಸೊ ಜಸ್ಟ್ ಅವರು ಒಂದು ಅನೌನ್ಸ್ಮೆಂಟ್ ಅನ್ನ ಹೇಳಿದ್ದಾರೆ. ಸೊ ಅದೇನದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯಡಿ ಇಲ್ಲಿ ಈ 7 ಜಿಲ್ಲೆಗಳಿಗೆ 24.53 ಕೋಟಿ ಲಕ್ಷ ಮನೆಯೊಡತಿಯರ ಖಾತೆಗೆ ಈವರೆಗೂ ಕೂಡ 5,000 ಕೋಟಿ ಹಣವನ್ನ ನೇರ ವರ್ಗಾವಣೆ ಮಾಡಿದ್ದೇವೆ ಅಂತ ಸ್ವತಃ ಇಲ್ಲಿ ಸಿದ್ದರಾಮಯ್ಯನವರೇ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಸ್ನೇಹಿತರೆ. ಹಾಗಾದ್ರೆ ಈ 7 ಜಿಲ್ಲೆಗಳು ಯಾವುವು ಅನ್ನುವಂತಹ ಒಂದು ಲಿಸ್ಟ್ ಅನ್ನು ನಾನು ನಿಮ್ಮ ಮುಂದೆ ಇವಾಗ ಹೇಳ್ತೇನೆ ಬನ್ನಿ. ವೀಕ್ಷಕರೇ, ಯಾರಿನ್ನೂ ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಮಾಡಿ. ನಾನು ಈ ವಿಡಿಯೋಕ್ಕೆ ನಿಮ್ಮಿಂದ ಕೇವಲ 500 ಲೈಕ್ಗಳನ್ನ ಕೇಳ್ತಾ ಇದ್ದೇನೆ. ಸೊ ನೀವೆಲ್ಲರೂ ಕೂಡ ಮಾಡಿದ್ರೆ ಖಂಡಿತ ಹಾಗೆ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ತಪ್ಪದೆ ಲೈಕ್ ಮಾಡಿ. ಹಾಗಾದ್ರೆ ಬನ್ನಿ, ಯಾವ ಜಿಲ್ಲೆಗಳ ಲಿಸ್ಟ್ ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ಮೊದಲನೆಯದಾಗಿ ಯಾವ ಒಂದು ಜಿಲ್ಲೆಗೆ ಇವರು ಹಾಕಿದ್ದಾರೆ ಅಂತಂದ್ರೆ ಬೀದರ್ ಜಿಲ್ಲೆಗೆ ಇವರು ಹಣವನ್ನ ವರ್ಗಾವಣೆ ಮಾಡಿದ್ದೇವೆ. ಅದ್ರ ಜೊತೆಗೆ ಕಲಬುರಗಿ ಜಿಲ್ಲೆಗೂ ಕೂಡ ಹಣವನ್ನ ವರ್ಗಾವಣೆ ಮಾಡಿದ್ದೇವೆ ಅಂತ ಸ್ವತಃ ಸಿದ್ದರಾಮಯ್ಯನವರೇ ಹೇಳ್ತಾ ಇದ್ದಾರೆ. ಸೊ ಬೀದರ್ ಜಿಲ್ಲೆ, ಕಲಬುರಗಿ ಜಿಲ್ಲೆ ಆಯಿತು. ಮತ್ತೆ ಯಾದಗಿರಿ ಜಿಲ್ಲೆಗೂ ಕೂಡ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕಿದ್ದೇವೆ ಅಂತ ಹೇಳಿದ್ದಾರೆ. ಮತ್ತೆ ರಾಯಚೂರು ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕಿದ್ದೇವೆ ಅಂತ ಅಫಿಷಿಯಲ್ ಆಗೂ ಕೂಡ ಹೇಳಿದ್ದಾರೆ. ಮತ್ತೆ ಕೊಪ್ಪಳ ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಗೃಹಲಕ್ಷ್ಮಿ ಮನೆಯೊಡತಿಯರಿಗೆ ಹಾಕಿದ್ದೇವೆ ಅಂತ ಹೇಳಿದ್ದಾರೆ. ಮತ್ತೆ ಬಳ್ಳಾರಿ ಜಿಲ್ಲೆಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಹಾಕಿದ್ದೇವೆ ಅಂತ ಹೇಳಿದ್ದಾರೆ. ಮತ್ತೆ ವಿಜಯನಗರ ಜಿಲ್ಲೆಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಹಾಕಿದ್ದೇವೆ ಅಂತ ಹೇಳಿದ್ದಾರೆ ಸ್ವತಃ ಸಿದ್ದರಾಮಯ್ಯನವರೇ. ನೋಡಿ, ಈ 7 ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆನಾ ಬಂದಿಲ್ವಾ ಅಂತ ನೋಡೋದಾದ್ರೆ ಸೊ ಕೆಲವರು ಹೇಳ್ತಾ ಇದ್ದಾರೆ ಸೊ ಬಂದಿದೆ ಅಂತ, ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಸೊ ಬಂದಿಲ್ಲ ಅಂತ. ಆದ್ರೆ ಇಲ್ಲಿ ಸಿದ್ದರಾಮಯ್ಯನವರೇ ಟ್ವೀಟ್ ಮಾಡಿದ್ದಾರೆ. ಸೊ ಈ 7 ಜಿಲ್ಲೆಗೂ ಕೂಡ ನಾವು ಜಿಲ್ಲೆಗಳ ತುಂಬೆಲ್ಲ ಹಣವನ್ನು ಹಾಕಿದವೆ. ಸೊ ಅಂತಂದ್ರೆ ಮಹಿಳೆಯರ ಖಾತೆಗಳಿಗೆ ಎಲ್ಲರಿಗೂ ಕೂಡ ಹಣವನ್ನು ಹಾಕಿದವೆ. ಇದುವರೆಗೂ ಕೂಡ ಪ್ರತಿ ತಿಂಗಳಂತೆ ಈ 2,000 ರೂಪಾಯಿ ಹಣ, ಇಲ್ಲಿ 5,000 ಕೋಟಿ ಹಣವನ್ನು ನಾವು ಈ 7 ಜಿಲ್ಲೆಯ ಮನೆಯೊಡತಿಯರಿಗೆ ಹಾಕಿದವೆ. ಇದರಲ್ಲಿ ಸುಮಾರು ಸ್ನೇಹಿತರೆ 24.53 ಕೋಟಿ ಲಕ್ಷ ಜನರಿಗೆ ಅವರವರ ಖಾತೆಗಳಿಗೆ ಈ ಹಣ ಅನ್ನೋದು ತಲುಪಲಾಗಿದೆ ಅಂತ ಇವರು ಒಂದು ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಇವ್ರು ಹೇಳಿರುವ ಒಂದು ಮಾಹಿತಿ ಪ್ರಕಾರ ನೋಡೋದಾದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಆಗಿದೆ ಇವಿಷ್ಟು 7 ಜಿಲ್ಲೆಗಳಿಗೆ. ಹಾಗಾದ್ರೆ ಉಳಿದಿರುವಂತಹ ಜಿಲ್ಲೆಗಳಿಗೆ ಯಾಕೆ ಇವರು ಹಣವನ್ನು ಹಾಕಿಲ್ಲ ಅಂತ ನೋಡೋದಾದ್ರೆ ಸ್ನೇಹಿತರೆ, ಇವರು ಒಂದು ಮಾಹಿತಿಯನ್ನು ಕೊಟ್ಟರು. ಏನಂತಂದ್ರೆ ಈ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗೆ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಸೊ ಹಾಕಿದ್ದೇವೆ ಅಂತ. ಹಾಗಾದ್ರೆ ಉಳಿದಿರುವಂತಹ ಜಿಲ್ಲೆಗಳಿಗೆ ಯಾಕೆ ಬಂದಿಲ್ಲ ಗೃಹಲಕ್ಷ್ಮಿ ಹಣ ಅಂತ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ಉಳಿದಿರುವಂತಹ ಜಿಲ್ಲೆಗಳಿಗೆ ಬಂದಿದೆನಾ ಬಂದಿಲ್ವಾ ಅಂತ ನೀವೇ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಕೂಡ ಮಾಡಬೇಕು. ಸೊ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕೂಡ ನೀವು ತಿಳಿಸಬೇಕು. ಸೊ ಈ ಮಾಹಿತಿಯನ್ನು ತಪ್ಪದೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಕೂಡ ಮಾಡಿ. ಮತ್ತೆ ಇನ್ನೊಂದೇನು ಮಾಹಿತಿ ಅಂತಂದರೆ ಈ 12 ಮತ್ತು 13ನೇ ಕಂತಿನ ಹಣದ ಬಗ್ಗೆ ಸೊ ಪ್ರತಿಯೊಬ್ಬರು ಕೂಡ ಕೇಳ್ತಾನೆ ಇದ್ರೆ, ಸರ್ ಗೃಹಲಕ್ಷ್ಮಿ ಯೋಜನೆಯ ಹಣ ಅವಾಗ ಬರುತ್ತೆ ಇವಾಗ ಬರುತ್ತೆ ಅಂತ ಹೇಳ್ತಾನೆ ಇದ್ದಾರೆ. ಯಾವಾಗ ಬರುತ್ತೆ ಸರ್ ಇದು, ಯಾವಾಗ ಬರುತ್ತೆ ಇದು ಅಂತ. ಸೊ ನೋಡಿ, ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಕಾದಿದೆ. ಏನಂತಂದ್ರೆ ಸೊ ಇದು ಎಲ್ಲ ಜಿಲ್ಲೆಯವರೆಗೂ ಕೂಡ ನಾನು ಹೇಳ್ತಾ ಇದ್ದೇನೆ. ನೋಡಿ, ಇಲ್ಲಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಅನ್ನ ಇವತ್ತು ಕೊಟ್ಟರು. ಏನಂತ ಕೊಟ್ಟರು ಅಂತಂದ್ರೆ ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ ಹಣವನ್ನು ಹಾಕಲಿದ್ದೇವೆ. ನಿಮಗೆ 6,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಅಂತ. ಸೊ ಈ ಮಾಹಿತಿ ನಿಮಗೆ ಆಲ್ರೆಡಿ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೇನೆ.
ಮಾಡ್ತೇನೆ. ಯಾಕಂತಂದರೆ ಇದರ ಒಂದು ಹಿಂದಿನ ವೀಡಿಯೋದಲ್ಲೂ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿದೆ. ಸೊ ಆ ವಿಡಿಯೋನ ನೀವು ತುಂಬ ಜನ ನೋಡಿಲ್ಲ, ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಅದನ್ನು ಕೂಡ ಅನೌನ್ಸ್ಮೆಂಟನ್ನು ಮಾಡ್ತಾ ಇದ್ದೇನೆ. ಸೊ ಪ್ರತಿಯೊಬ್ಬರು ಕೂಡ ಆ ವಿಡಿಯೋನ ನೋಡಿ. ಆ ವಿಡಿಯೋ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸು ಅಥವಾ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರ್ತಾನೆ. ಸೊ ಪ್ರತಿಯೊಬ್ಬರು ಕೂಡ ಆ ವಿಡಿಯೋನ ನೋಡಿ. ಇನ್ ಕೇಸ್ ನಿಮ್ಗೆ ಏನಾದರೂ ಹಣ ಬಂದಿತ್ತು ಅಂತಂದರೆ ಎಸ್ ಅಂತಾನೆ ಕಾಮೆಂಟ್ ಮಾಡಿ, ಬಂದಿಲ್ಲ ಅಂತಂದರೆ ನೋ ಅಂತ ಕಾಮೆಂಟ್ ಮಾಡಿ. ಮತ್ತು ನೀವೇನಾದರೂ ಕಲ್ಯಾಣ ಕರ್ನಾಟಕದ ಒಂದು ಅಂಡರ್ನಲ್ಲಿ ಬರುವಂತಹ ಮಹಿಳೆಯರು ಅಥವಾ ಈ ವಿಡಿಯೋನ ನೋಡ್ತಾ ಇರುವಂತಹ ನಮ್ಮ ವೀಕ್ಷಕರ ಆಗಿದ್ರಿ ಅಂತಂದರೆ ತಪ್ಪದೇ ಕಾಮೆಂಟ್ ಮಾಡಿ ನಿಮ್ಮ ಜಿಲ್ಲೆ ಯಾವುದು ಮತ್ತು ನಿಮ್ಮ ಜಿಲ್ಲೆಗೆ ಇದು ಹಣ ಬಂದಿದೆನಾ ಇಲ್ವಾ ಅಂತ. ಸೊ ಈ ಒಂದು ಸ್ಕ್ರೀನ್ಶಾಟ್ ಅನ್ನು ಕೂಡ ನಾನು ಹಾಕಿದ್ದೇನೆ. ಸೊ ಅದನ್ನು ನೀವು ನೋಡಬಹುದು. ಹಾಗೆ ನಮ್ಮ ವಾಟ್ಸಪ್ ಚಾನಲ್ಗೆ ನೀವು ಜಾಯ್ನ್ ಆಗಿಲ್ಲ ಅಂತಂದರೆ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ, ಅಲ್ಲಿ ನಾನು ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ಗಳನ್ನು ಅಲ್ಲಿ ನಾನು ನಿಮಗೆ ನೀಡ್ತೇನೆ. ಹಾಗಾಗಿ ಯಾರಿನ್ನೂ ಜಾಯ್ನ್ ಆಗಿಲ್ಲ, ನಮ್ಮ ವಾಟ್ಸಪ್ ಲಿಂಕ್ ಕೆಳಗಡೆ ಇರುತ್ತೆ. ಸೊ ನಮ್ಮ ವಾಟ್ಸಪ್ ಗ್ರೂಪ್ಗೆ ನೀವು ಎಲ್ಲರೂ